ಏನೀಗ ಹಿಜಾಬ್ ಬಗ್ಗೆ ಪ್ರತಾಪ್ ಸಿಂಹ ಮಾತಾಡೋನೆ, ನಾನೇನು ಹೇಳ್ತೀನಿ ಅಂತಂದರೆ, ಯಾವ್ಯಾವ ಸಂಪ್ರದಾಯದಲ್ಲಿ ಯಾವ್ಯಾವ ಏನೇನು ಬಳಸಬೇಕು ಅದೇ ಬಳಸೋದು. ಏನು ಹಿಜಾಬ್ ಹಾಕ್ಕೊಂಡ್ರೆ ಏನು ತಪ್ಪಿಲ್ಲ, ಅದು ಪ್ರತಾಪ್ ಸಿಂಹನಿಗೆ ಏನು ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ಇನ್ನೊಂದು, ಈಗ ಇದು ಕೇಂದ್ರದ ಏನು ಸರ್ಕಾರ ಇದೈತೆ, ಕೇಂದ್ರದಿರ್ಬೋದು, ರಾಜ್ಯದವರಿಗೆ ಬಿ ಜೆ ಪಿ ನಾಯಕರಿರ್ಬೋದು, ಹತ್ರಕ್ಕೂ ಸೇರಿಸ್ತಾ ಇಲ್ಲ ಪ್ರತಾಪ್ ಸಿಂಹನಿಗೆ. ಅದಕ್ಕೆ ಯಾವ್ದಾರ ಒಂದು ಟಿಪ್ಪಣಿ ಮಾಡ್ಕೊಂಡು ಇವತ್ತು ವಿಶೇಷವಾಗಿ ಹಿಜಾಬ್ ಬಗ್ಗೆ ಮಾತಾಡಿರೋದು. ಹಿಜಾಬ್ ಏನು ಅವರ ಸಂಸ್ಕೃತಿ, ಈಗ ಯಾರ್ಯಾರು ಸಂಸ್ಕೃತಿ ಅವರೇ ಅವ್ರವ್ರು ಮಾಡಬೇಕು. ರೈಸ್ ಯಾವ ಸಂಸ್ಕೃತಿ ಮಾಡಬೇಕು, ನಮ್ಮ ಹಿಂದೂ ಜನ ಯಾವ ಥರ ಮಾಡೋದು. ಈ ಕರ್ನಾಟಕ ನಾಡು, ಬಸವಣ್ಣ ನಾಡು, ಕಿತ್ತೂರು ಚೆನ್ನಮ್ಮನ ನಾಡು, ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ರಾಜ್ಯದಲ್ಲಿ ಎಲ್ಲರೂ ಒಂದು ಸವಲತ್ತಿಂದ ಬಾಡಿ ಬದುಕ್ತವ್ರೆ. ಅದ್ರ ಹಿನ್ನೆಲೆಯಲ್ಲಿ ಯಾರೇ ಒಬ್ಬ ಹಿಜಾಬ್ಗೆ ಒಬ್ಬ ಪ್ರತಾಪ್ ಸಿಂಹ ಒಬ್ಬ ಹೇಳಿದ್ರೆ ಏನು ಕ್ಯಾನ್ಸಲ್ ಆಗಲ್ಲ. ಅದು ಅವರು ಸಂಪ್ರದಾಯದಲ್ಲಿ, ಈಗ ನಮ್ಮ ಮುಸ್ಲಿಂ ಸಂಪ್ರದಾಯದಲ್ಲಿ ಏನೈತೆ ಅದೇ ಥರ ಮಾಡಿದ್ರೆ ಎಲ್ಲರೂ ಒಟ್ಟಾಗಿ ಒಂದು ಅಣ್ಣ ತಮ್ಮರಂಗೆ ಬಾಳ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಹಿಜಾಬ್ ಬಂದು ನಿನ್ನೆ ಮೊನ್ನೆ ಬಂದಿಲ್ಲ. ನಮ್ಗೆ ಯಾವ ಸಂಪ್ರದಾಯ ಯಾವಾಗಿಂದ ಒಂದು ಇದೈತು ಅವಾಗಿಂದ ಒಂದು ಐತೆ. ಸ್ಕೂಲ್ಗೆ ಹಾಕೋರಂದ್ರೆ ಸ್ಕೂಲ್ಗೆ ಹಾಕಿದ್ರೆ ಏನಂತೆ. ಈಗ ನಾನು ಹೇಳೋದು ಏನು, ಈಗ ಅವ್ರಿಗೆ ಏನು ಬೇರೆ ಥರ ಇದು ಮಾಡ್ಕೊಂಡು ಏನು ಹೇಳಿರಲ್ಲ. ಅದ್ರ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಹಿಜಾಬ್ ಒಂದು ಪ್ರತಾಪ್ ಸಿಂಹ ಸುಮ್ಗೆ ಸೈಲೆಂಟ್ ಆಗಿದ್ದರೆ ಒಂದು ಒಳ್ಳೇದಂತ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಯಾರೋ ಒಬ್ಬ ಮಾಜಿ ಕಾರ್ಪೊರೇಟರ್ನು ಬೆಲೆ ಕೊಡ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಪ್ರತಾಪ್ ಸಿಂಹ ಇರೋದು ಅಂತ ಹೇಳಕ್ಕೆ ಬಯಸ್ತೀನಿ.